ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಧನ್ವಿ ಕನ್ನಡ ವಿಲಾಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ಏನು ಅಂತ ಈಗಾಗಲೇ ನಿಮಗೆ ಟೈಟಲ್ ತಮ್ಲೈನಲ್ಲೇ ಗೊತ್ತಾಗಿರುತ್ತೆ. ಫ್ರೆಂಡ್ಸ್, ಏನಿಲ್ಲ, ಈಗ ನಾನು ಸಹ ಅದನ್ನು ವಾರ್ಡ್ರೋಬ್ನ ಪರ್ಚೇಸ್ ಮಾಡಿದ್ದೀನಿ. ಯಾವ ಥರ ಆರ್ಗನೈಸ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಅಂತ ನಮ್ಮ ಫ್ರೆಂಡ್ಸ್ಗಳೆಲ್ಲ ರಿವ್ಯೂ ಕೊಟ್ಟರು. ಸೊ ನಮ್ಮದು ಹೇಗೆ ಅಂದರೆ, ಈಗ ಚಿಕ್ಕ ಮಕ್ಕಳಿಗೆ ಸಾಕ್ಸಸ್ ಆಗಿರ್ಬೋದು ಅಥವಾ ತಲೆ ಟೋಪಿ ಆಗಿರ್ಬೋದು, ಇದನ್ನೆಲ್ಲ ನಾವು ಇಟ್ಟಿರೋತವ ಇರೋದೇ ಇಲ್ಲ. ಒಂದು ಕಡೆ ಇಟ್ಟರೆ ಇನ್ನೊಂದು ಕಡೆ ಆಗಲೇ ಕಳೆದೋಗ್ಬಿಟ್ಟಿರುತ್ತೆ. ಮತ್ತು ದೊಡ್ಡ ಬೀರು ಅಂದರೆ ವಾರ್ಡ್ರೋಬ್ ಏನಾದ್ರು ದೊಡ್ಡದಾಗಿತ್ತು ಅಂತಂದರೆ ನಮ್ಮ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿದ್ರೆ ನೀಟಾಗೇ ಇರುತ್ತೆ. ಆದರೆ ಚಿಕ್ಕ ಮಕ್ಳದ್ದು ವಾರ್ಡ್ರೋಬ್ ಅಂದರೆ, ಈಗ ನಮ್ಮ ವಾರ್ಡ್ರೋಬಲ್ಲಿ ಚಿಕ್ಕ ಮಕ್ಳದ್ದು ಬಟ್ಟೆ ಇಡಬೇಕು ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಏನಾದ್ರು ಒಂದು ತೊಗೊಳ್ಬೇಕು ಅಂತ ಹೋದ್ರೂ ಅದು ಬಿದ್ದೋಗ್ಬಿಡುತ್ತೆ. ಚಿಕ್ಕ ಮಕ್ಕಳದೇ ವಾರ್ಡ್ರೋಬ್ ಆದರೆ ತುಂಬ ಚೆನ್ನಾಗಿ ಅದನ್ನು ಫೋಲ್ಡ್ ಮಾಡಿ ಒಂದೊಂದು ಕಡೆ ಒಂದೊಂದನ್ನು ಆರ್ಗನೈಸ್ ಮಾಡ್ಬೋದು ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಫ್ರೆಂಡ್ಸ್, ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಇದನ್ನು ಶಾಪಿಂಗ್ ಮಾಡಬೇಕು ಅಂತ ಅನಿಸಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ. ನೀವು ಹೋಗಿ ಒಂದ್ಸಲ ಚೆಕ್ ಮಾಡಿ ಬೈ ಮಾಡಬೇಕು ಅಂದರೆ ಪರ್ಚೇಸ್ ಮಾಡಿ, ಯೂಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಯಾವ ರೀತಿಯಾಗಿ ಆರ್ಗನೈಸ್ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಮಕ್ಕಳಿಗೆ ಪುಟ್ಟದಾಗಿ ವಾರ್ಡ್ರೋಬ್ ಇದ್ದರೆ ಸಪ್ರೇಟಾಗಿ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಶಾಪಿಂಗ್ ಮಾಡಿದೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಫ್ರೆಂಡ್ಸ್, ಈ ಥರ ಕೊಟ್ಟಿದ್ದಾರೆ ಅವರು. ಇದು ಒಂಥರ ಕ್ಲಿಪ್ ಥರ ಇರುತ್ತೆ. ಮತ್ತು ಏನಾದರೂ ಹ್ಯಾಂಗ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಹ್ಯಾಂಗರ್ ಕೊಟ್ಟಿದ್ದಾರೆ. ಮತ್ತು ಲಾಕ್ ಅನ್ನೋ ಥರ ಸಿಸ್ಟಮ್ ಲಾಕರ್ ಕೊಟ್ಟಿದ್ದಾರೆ. ಮತ್ತು ಆಚೆಯಿಂದ ಚೆನ್ನಾಗಿ ಕಾಣೋದು ಡೋರು. ಇದು ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಸುತ್ತಿಗೆ ಥರ ಚಿಕ್ಕದಾಗಿ ಕೊಟ್ಟಿದ್ದಾರೆ, ವುಡ್ದು. ತುಂಬ ಚೆನ್ನಾಗಿದೆ. ಮತ್ತು ಹೆಂಗೆ ಆರ್ಗನೈಸ್ ಮಾಡೋದು ಅಂತ ಅವರು ಒಂದು ಶೀಟಲ್ಲಿ ಬೇರೆ ಇದು ಕೊಟ್ಟಿದ್ದಾರೆ, ಯಾವ ಥರ ಮಾಡ್ಕೊಳ್ಳೋದು ಅಂತ. ಸೊ ಫಸ್ಟು ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಎರಡು ಅವ್ರು ಕೊಟ್ಟಿರೋದನ್ನು ಇಟ್ಕೊತಿದ್ದೀನಿ ಇದ್ರ ಮೇಲೆ. ಈಗ ಅದು ಪ್ಲಸ್ ಥರ ಇರುತ್ತೆ ಮಾರ್ಕು. ಸೊ ನಮ್ಗೆ ಯಾವ ಸೈಡ್ ಬೇಕಾಗುತ್ತೆ ಅದನ್ನು ನೋಡಿಕೊಂಡು ನೀಟಾಗಿ ನಾವು ಅದಕ್ಕೆ ಸೆಟ್ ಮಾಡ್ಕೋಬೇಕು. ಅದು ಸೌಂಡ್ ಬರುತ್ತೆ ಟಕ್ ಅಂತ, ಅಲ್ಲಿವರೆಗೂ ನಾವು ಅದನ್ನು ಫಿಟ್ ಮಾಡ್ಕೋಬೇಕು. ಆ ತುದಿ ಈ ತುದಿ ಈ ಸೈಡು 3 ಸೈಡು ಆ ಥರ ಮಾಡಿಬಿಟ್ಟು ಅಂದೇನು ಸುತ್ತಿಗೆ ಥರ ಇದೆಯಾ ವುಡ್ದು, ಅದರಲ್ಲಿ ಬಡಿದ್ರೆ ನೀಟಾಗಿ ಅದು ಸೆಟ್ಟಾಗಿ ಕೂತ್ಕೊಳ್ಳುತ್ತೆ. ಅದೇ ಥರ ನಾವು ಏನು ಅಂದರೆ ಆ ಸೈಡೂ ಸಹ ನಾವು ಈ ಥರ ಫಿಟ್ ಮಾಡ್ಕೊಬೇಕು. ಮತ್ತು ಇನ್ನೊಂದು ಇಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇದು 2x8 ಬಾಕ್ಸು. ನೀವು ಬೇಕಾದ್ರೆ 2x4 ಇದೆ, 2x6 ಇದೆ, ಈ ಥರನೂ ಇದೆ. ನೀವು ಆ ಥರನೂ ಶಾಪಿಂಗ್ ಮಾಡ್ಕೊಬೋದು. ಮಾತ್ರ ಫಿಕ್ಸಿಂಗಿಗೆಲ್ಲ ತುಂಬ ಕಷ್ಟ ಏನಾಗಲ್ಲ. ತುಂಬ ಈಸಿಯಾಗಿಯೇ ನಾವೇ ಸಹ ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಕನ್ವೀನಿಯೆಂಟ್ ಪ್ರೈಸೇ, ನಮಗೆ ಕೈ ಎಟ್ಕೋ ದರದಲ್ಲೇ ಸಿಕ್ಕುತ್ತೆ. ತುಂಬ ಕಾಸ್ಟ್ಲಿಯಪ್ಪ ಈಗ ಯಾರು ತೊಗೊಳ್ಳೋದು ಅನ್ನೋ ಥರನೂ ಇಲ್ಲ. ಕನ್ವೀನಿಯೆಂಟ್ ಪ್ರೈಸೇ, ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಶಾಪಿಂಗ್ ಮಾಡಿದೆ. ಬಟ್ ಅದು ಏನೂ ಇಲ್ಲ, ಅದು ನೀಟಾಗಿ ಕುತ್ಕೊಂಡ್ರೆ ಕ್ಲಿಪ್ಪು ಮೂಲೆಗೆಲ್ಲ ಹಾಕಿದ್ದೀವಲ್ಲ, ಆ ಎಡ್ಜಲ್ಲಿ ಹಾಕಿರೋದಕ್ಕೆಲ್ಲ ಸರಿಯಾಗಿ ನಾವು ಫಿಟ್ ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್ ಅನಿಸೋದಿಲ್ಲ. ನೀಟಾಗಿ ಫಿಟ್ಟಾಗಿ ಕೂರುತ್ತೆ. ಸೊ ನಾವು ಈ ರೀತಿಯಾಗಿ ಎಲ್ಲನೂ ಕ್ಲಿಪ್ನ ನೀಟಾಗಿ ಹಾಕ್ಕೊಂಡು, ನಾವು ಶೀಟ್ ಥರ ಕೊಟ್ಟಿದ್ದಾರಲ್ಲ ಅದನ್ನು ನೀಟಾಗಿ ನೋಡಿಕೊಂಡು ಫಿಟ್ ಮಾಡ್ಕೊಬೇಕು. ಇದು ನಮ್ಮ ಫ್ರೆಂಡ್ ಎಲ್ಲ ಯೂಸ್ ಮಾಡಿದರು. ಸೊ ಅವ್ರು ಹೇಳಿದ್ದು ತುಂಬ ಚೆನ್ನಾಗಿದೆ. ಈಗ ನಮ್ಮ ವಾರ್ಡ್ರೋಬಲ್ಲಿ ಯೂಸ್ ಮಾಡೋದಕ್ಕೂ ಅಥವಾ ನಾವೇ ಸಪ್ರೇಟಾಗಿ ಬೇಬಿ ವಾರ್ಡ್ರೋಬ್ ತೊಗೊಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಈಗ ಚಿಕ್ಕ ಮಕ್ಕಳದ್ದೆಲ್ಲ ಹೆಂಗೆ ಅಂದರೆ ಪುಟ್ಟಾಣಿ ಬಟ್ಟೆಗಳು ಇರ್ತವೆ. ಈಗ ಏನು ಅಂದರೆ ಅದನ್ನು ತೊಗೊಳಕ್ಕೆ ಹೋದರೆ ಇನ್ನೊಂದಾಗಲೇ ಬಿದ್ದೋಗ್ಬಿಡುತ್ತೆ ಫುಲ್ಲು. ಆಗ ಮತ್ತೆ ಜೋಡಿಸ್ಬೇಕು, ಅದೆಲ್ಲ ಒಂಥರ ಪ್ರಾಬ್ಲಮ್ಮು. ಟೈಮ್ ಇದ್ದಾಗ ಹೆಂಗೋ ಪರವಾಗಿಲ್ಲ. ಈಗೇನೋ ಎಲ್ಲರೂ ಹೋಗಬೇಕಾಗಿರುತ್ತೆ, ಆ ಮೂಮೆಂಟಲ್ಲಿ ಒಂದು ಎತ್ತಕ್ಕೋದ್ರೆ ಎಲ್ಲ ಬಿದ್ದೋಗ್ಬಿಡುತ್ತೆ. ಸರಿಯಾಗಿ ಎಲ್ಲೆಲ್ಲಿ ಇಟ್ಟಿದ್ದೀವಿ ಅಂತಲೂ ಗೊತ್ತಾಗಲ್ಲ. ಆ ಥರ ಆಗುತ್ತೆ. ಪುಟ್ಟಾಣಿ ಮಕ್ಳುಗಳದ್ದು ಬಟ್ಟೆ ಹುಡ್ಕೋದೇ ತುಂಬ ಕಷ್ಟ ಅನಿಸ್ಬಿಡುತ್ತೆ ನಮ್ಮ ವಾರ್ಡ್ರೋಬಲ್ಲಿ ಏನಾದ್ರು ಆರ್ಗನೈಸ್ ಮಾಡಿದ್ರೆ. ಸೊ ಅದಕ್ಕೋಸ್ಕರ ಇದು ನನಗೆ ತುಂಬ ಖುಷಿ ಆಯಿತು. ಏನಕ್ಕಂದರೆ ಚಿಕ್ಕ ಮಕ್ಕಳದ್ದೆಲ್ಲ ಸಪ್ರೇಟಾಗಿ ಒಂದೊಂದು ರ್ಯಾಕಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಫೀಲ್ ಆಯಿತು. ಸೊ ಈ ರೀತಿಯಾಗಿ ನಾನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಧಾನಕ್ಕೆ ನೋಡಿಕೊಂಡು ಫಿಕ್ಸ್ ಮಾಡ್ಕೊಬೇಕು.
ಫಸ್ಟು ಏನಿದೆ ಫಸ್ಟು ಬೇಸ್ ಏನಿದೆ ಅದನ್ನು ನಾವು ನೀಟಾಗಿ ಹಾಕ್ಕೊಂಬಿಟ್ರೆ ನೆಕ್ಸ್ಟು ಅದು ಅದಾಗದೇ ನಮಗೆ ಐಡಿಯಾ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ ಹೆಂಗೆ ಅಂತ. ಸೊ ಈಸಿಯಾಗಿ ನಾವು ಮಾಡ್ಕೊಬೋದು. ಅದು ಸ್ವಲ್ಪ ಕಷ್ಟ ಆಗೋದು ಆ ಕಡೆ ಫಿಟ್ ಮಾಡೋದಕ್ಕೆ, ಅದಕ್ಕೆ 2 ಸಲ ತೆಗ್ದಾದ್ಮೇಲೆ ನೀಟಾಗಿ ಕುತ್ಕೊಂತು. ನೋಡಿ ಈ ರೀತಿ ಇರುತ್ತೆ. ನಮ್ಮ ಪಾಪು ಬೇರೆ ಎದ್ಬಿಟ್ಟ ಅದೇ ಮೂಮೆಂಟ್ಗೆ. ಅವನು ಎದ್ದಿದ್ದಕ್ಕೆ ಅವನ್ನ ಆಡಿಸ್ಕೊಂಡು ಸ್ವಲ್ಪ ಫಿಟ್ ಮಾಡೋದು ಸ್ವಲ್ಪ ಟೈಮ್ ಆಯಿತು, ಇಲ್ಲಾಂದರೆ ಬೇಗ ಆಗೋಗಿರೋದು. ಈಗಿನ ಮಕ್ಕಳು ಹೆಂಗೆ ಅಂದರೆ ಒಂಚೂರು ಸೌಂಡ್ ಆಗೋಂಗಿಲ್ಲ, ಎದ್ಬಿಡ್ತವೆ. ನಮ್ಮ ಪಾಪು ಅಂತೂ ಹಂಗೆ. ಕೆಲವು ಮಕ್ಕಳು ಏನು ಸೌಂಡ್ ಆದ್ರೂ ಎದ್ದೋಳೋದಿಲ್ಲ. ನಮ್ಮ ಪಾಪು ಅಂತೂ ಒಂಚೂರು ಸೌಂಡ್ ಆಗೋಂಗಿಲ್ಲ, ಎದ್ಬಿಡ್ತಾನೆ. ನೋಡಿ ಫಸ್ಟ್ ಒಂದು ಸ್ಟೆಪ್ ಆದಮೇಲೆ ನೆಕ್ಸ್ಟು ನಮಗೆ ಐಡಿಯಾ ಗೊತ್ತಾಗ್ಬಿಡುತ್ತೆ, ನೀಟಾಗಿ ಬೇಗ ಆಗೋಗುತ್ತೆ. ಸೊ ಕಷ್ಟ ಅನಿಸಲ್ಲ. ನೋಡಿ ಸೆಕೆಂಡ್ ಆಯಿತು, ಈಗ ಥರ್ಡು. ತುಂಬಾ ಈಸಿಯಾಗಿದೆ ಆರ್ಗನೈಸ್ ಮಾಡೋದಕ್ಕೆ, ಮತ್ತು ಪರವಾಗಿಲ್ಲ, ನಾವು ಕೊಟ್ಟಿದ್ದು ಪ್ರೈಸ್ಗೂ ನಮಗೆ ವರ್ತ್ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟೂ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು 4th ಸ್ಟೆಪ್ಪು. ಈ ಥರ ಎಲ್ಲನೂ ಲಾಸ್ಟಲ್ಲಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ನೋಡಿಬಿಟ್ಟು ಸುತ್ತಿಗೆ ಕೊಟ್ಟಿದ್ದಾರಲ್ಲ ಅದರಲ್ಲಿ ನೀಟಾಗಿ ಇನ್ನೊಂದು ಸಲ ಒಂದೆರಡು ಏಟ್ ಹಾಕಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಈ ಥರ ಎಲ್ಲ ಕ್ಲಿಪ್ ಥರ ಹಾಕ್ಕೊಬೇಕು. ಈ ಥರ ಎಲ್ಲ ಲಾಸ್ಟಲ್ಲೆಲ್ಲ ಒಂದು ಸಲ ನೋಡಿಕೊಂಡು ನೋಡಿ ನಮ್ಮ ಪಾಪ ಏನು ಮಾಡ್ತಾಯಿದ್ದಾನೆ. ಈಗೇನಿಲ್ಲ, ಅದು ಡೋರ್ ಕೊಟ್ಟಿದ್ದಾರಲ್ಲ ಅದು ಎಡ್ಜಲ್ಲಿ ಇದೆಯಲ್ಲ ಅದನ್ನು ಫಿಟ್ ಮಾಡ್ಕೋಬೇಕು. ಈಗ ಅದು ಲಾಕರ್ ಥರ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಏನು ಮಾಡ್ತಾಯಿದ್ದೀನಿ, ಎಡ್ಜಿಗಿರೋದನ್ನು ಹಾಕ್ತಾಯಿದ್ದೀನಿ. ಈ ಹ್ಯಾಂಗರ್ನ ನಾನು ಫಿಟ್ ಮಾಡಿದ್ದೀನಿ. ಸೊ ಈ ಫೈನಲ್ ಲುಕ್ಕು ಈ ರೀತಿ ಇರುತ್ತೆ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ. ಇದು ಬಂದ್ಬಿಟ್ಟು ನಮ್ಮ ಹೈಟ್ಗಿಂತ ಒಂಚೂರು ಸ್ವಲ್ಪ ಚಿಕ್ಕದಾಗಿದೆ ಅಷ್ಟೇ, ಫುಲ್ ಲೆಂತ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳು ಇಡಿಸ್ಬುತ್ತೆ. ಅಂದರೆ ನಾವು ಎಷ್ಟೇ ಬಟ್ಟೆಗಳು ತೊಗೊಂಡ್ರೂ ಅದನ್ನು ನಾವು ನೀಟಾಗಿ ಆರ್ಗನೈಸ್ ಮಾಡ್ಬೋದು. ಇದರೊಳಗಡೆ ಈಸಿಯಾಗಿ ಓಪನ್ನು ಕ್ಲೋಸು ಸಹ ಮಾಡ್ಬೋದು. ಒಳಗಡೆ ಇಷ್ಟು ಸ್ಪೇಸ್ ಇರುತ್ತೆ. ಸೊ ನಾನು ಫಸ್ಟು ನನ್ನ ವಾರ್ಡ್ರೋಬಲ್ಲಿ ಇಟ್ಕೊಂಡಿದ್ದಾಗ ಈ ರೀತಿ ಇತ್ತು. ನಾನೆಲ್ಲ ಬಾಕ್ಸಲ್ಲಿ ಆದಷ್ಟು ಬಟ್ಟೆಗಳನ್ನ ಇಡ್ತಿದ್ದೆ, ತೊಗೊಳೋದಕ್ಕಾಗಲ್ಲ, ಈಸಿಯಾಗಿ ಈ ಥರ ಇಟ್ಟರೆ ಈಸಿಯಾಗಿ ತೊಗೋಬೋದು ಅಂತ. ಆದರೂ ಸಹ ಆಗ್ತಾಯಿರಲಿಲ್ಲ, ಎಲ್ಲ ಜಾಸ್ತಿ ಮೆಸ್ಸಿ ಆಗಿಬಿಡೋದು. ಈಗ ಏನಾದ್ರು ಒಂದು ಬಟ್ಟೆ ತೊಗೊಳಕ್ಕೆ ಸರಿಯಾಗಿ ಫೋಲ್ಡ್ ಮಾಡಾದ್ಮೇಲೆ ಮತ್ತೆ ಇನ್ನೊಂದು ಬಟ್ಟೆ ಇಡೋದಕ್ಕಾಗ್ತಾಯಿರಲಿಲ್ಲ. ಆ ಥರ ಎಲ್ಲ ಅನ್ಕಂಫರ್ಟಬಲ್ಲು. ಸೊ ಅದಕ್ಕೋಸ್ಕರ ನಾನು ನಮ್ಮ ಫ್ರೆಂಡ್ ರೆಫರ್ ಮಾಡಿದ್ದಕ್ಕೆ ನಾನು ಈ ಥರ ವಾರ್ಡ್ರೋಬ್ ತೊಗೊಂಡೆ. ತುಂಬ ಚೆನ್ನಾಗಿದೆ. ಈಗ ಯಾವ ಥರ ಆರ್ಗನೈಸ್ ಮಾಡಿದ್ದೀನಿ ಅಂತ ನೋಡಿ. ಈಗೆಲ್ಲ ಒಂದೇ ಪ್ಯಾಂಟ್ಗಳೆಲ್ಲ ಒಂದು ಸೈಡು ಸಪ್ರೇಟು, ಇದೆಲ್ಲ ಒಂದು ಪ್ಯಾಂಟ್ಗಳೇ ಆಲ್ಮೋಸ್ಟು. ಕ್ಲಾತ್ ಡೈಪರ್ಸು ಅದನ್ನೆಲ್ಲ ಒಂದು ಸೈಡ್ ಇಟ್ಟಿದ್ದೀನಿ. ಇದೆಲ್ಲ ಒಂದು ಶರ್ಟ್ಸು ಟೀ ಶರ್ಟ್ಸ್ಗಳು ಎಲ್ಲ ಒಂದು ಸೈಡ್ ಇಟ್ಟಿದ್ದೀನಿ. ಒಂದು ಸೈಡು ಅವನಿಗೆ ಬರೀ ಮಿಡ್ಡಿಗಳು, ಇದೆಲ್ಲ ಒಂದು ಆಲ್ಮೋಸ್ಟ್ ಲಂಗ ಬ್ಲೌಸು ಟ್ರೆಡಿಷ್ನಲ್ ಡ್ರೆಸ್ಗಳು ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಮಿಡೀಸ್ ಅನ್ನೋ ಥರ ಇದೆಲ್ಲ ಅವನಿಗೆ ವಾಟರ್ ಪ್ರೂಫ್ದು ಮತ್ತು ಟವಲ್ಸ್ಗಳು ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಇದೆಲ್ಲ ಒಂದು ಫ್ರಾಕ್ಸ್, ಆಲ್ಮೋಸ್ಟ್ ಎಲ್ಲ ಫ್ರಾಕ್ಗಳು. ಇದೆಲ್ಲ ಉಲ್ಲನ್ ವೇರು, ಅಂದರೆ ಟೋಪಿಗಳು, ಸಾಕ್ಸು, ಅವನೊಂದು ಹ್ಯಾಂಡ್ ಕೀಸು ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ನೆಕ್ಸ್ಟು ಇಲ್ಲಿ ಬಂದು ಡೌನಲ್ಲಿ ಒಂದು ಆಕ್ಸೆಸರೀಸು,
ಶೂಸು ಎಲ್ಲ ಇಲ್ಲಿಟ್ಟಿದ್ದೀನಿ. ಇನ್ನೊಂದು ಬಾಕ್ಸ್ ಮಾತ್ರ ಖಾಲಿ ಇದೆ, ಅಲ್ಲಿ ಒಂದು ಡೈಪರ್ಸ್ಗಳು ಬರುತ್ತೆ. ಸೊ ಡೈಪರ್ಸ್ಗಳ್ನ ಇಡ್ತೀನಿ. ಸೊ ತುಂಬಾ ಚೆನ್ನಾಗಿದೆ ಈ ಥರ ಇಡೋದಕ್ಕೆ, ನಮ್ಗೆ ಈಸಿಯಾಗಿ ನಾವು ಎತ್ಕೊಳ್ಳೋದಕ್ಕೂ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಪ್ರಾಡಕ್ಟು ನನಗೆ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಬಟ್ಟೆಗಳು ಒಂದು 3-4 ಡೇಸಿಂದ ಬಟ್ಟೆಗಳು ಒಣಗಿ ಎಲ್ಲ ಬ್ಯಾಕ್ ಟು ಬ್ಯಾಕ್ ಮಳೆ ಬರ್ತಾನೆ ಇದೆಯಲ್ಲ, ಅದಕ್ಕೋಸ್ಕರ ಎಲ್ಲ ಮೇಲೆ ಇದೆ ಇರೋದ್ರಿಂದ ಸ್ವಲ್ಪ ಖಾಲಿ ಖಾಲಿ ಕಾಣಿಸ್ತೈತೆ. ತುಂಬ ಬಟ್ಟೆಗಳಿದ್ದಾವೆ. ಒಂದು ಬಟ್ಟೆಗಳು ಅಂದರೆ ಆಲ್ಮೋಸ್ಟ್ ಎಲ್ಲ ಬರೋರು ನೋಡ್ಕೊಂಡು ಹೋಗೋರೆಲ್ಲ ಬಟ್ಟೆಗಳೇ ಜಾಸ್ತಿ ಕೊಟ್ಟಿದ್ದಾರೆ ಗಿಫ್ಟಾಗಿ. ಸೊ ಬಟ್ಟೆಗಳು ಕೊಟ್ಟಿರೋದ್ರಿಂದ ಏನಾಗಿದೆ ಅಂದರೆ ಇಡೋದಕ್ಕೆ ಜಾಗ ಇರಲಿಲ್ಲ. ನನ್ನ ವಾರ್ಡ್ರೋಬಲ್ಲೇ ಒಂದು ಇಡ್ತಿದ್ದೆ. ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ಇದನ್ನು ಶಾಪ್ ಮಾಡಿದ್ದು. ತುಂಬ ಚೆನ್ನಾಗಿದೆ, ಮಾಡಿದ್ವಿ ಅಂತ ನೋಡಿದ್ರಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಅಂತ ಕೇಳ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದ್ರದ್ದು ಏನಾದರೂ ನಿಮಗೆ ಈ ಥರ ನೀವು ತೊಗೋಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು.